ನೋಡಿ ಮಾರ್ಚ್ 8ನೇ ತಾರೀಕು ಒಂದೇ ದಿವಸ ಮಹಿಳಾ ದಿನಾಚರಣೆ ಮಹಿಳೆಯರ ಬಗ್ಗೆ ಮಾತಾಡಕ್ಕೆ ಸೀಮಿತವಾಗಿರಬಾರ್ದು. ಪ್ರತಿ ದಿವಸ ಮಹಿಳಾ ದಿನಾಚರಣೆ ಆಚರಿಸಬೇಕು ಅಂತ ನಮ್ಮ ಪಕ್ಷ, ನಮ್ಮ ಸರ್ಕಾರದ ಕನಸು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ DK ಶಿವಕುಮಾರ್ ಸಾಹೇಬರು ಎಲ್ರು 2 ವರ್ಷ ಹಿಂದೆ ನಿಮಗೆ ನೆನಪಿರ್ಬೋದು, ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು. ಈಗೆಲ್ಲ ಹಿರಿಯರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ನಾನು ಸಹ ಮಾತಾಡ್ಬೇಕು, ಯಾಕಂದ್ರೆ ನಿಜವಾಗ್ಲೂ ಈಗ ಮಹಿಳೆಯರು ಈಗ ದೂರದಿಂದ ಬರ್ತಾ ಇದ್ದೀರಾ. 2 ವರ್ಷ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮಹಿಳೆಯರು ಹೇಳಿದ್ರು, ದಯವಿಟ್ಟು ಬಸ್ಸನ್ನ ಮಹಿಳೆಯರಿಗೆ ಫ್ರೀ ಮಾಡಬೇಕು ಅಂತ. ಯಾಕಂದ್ರೆ ನಮಗ್ ಸಂಬಳ ಬರೋದೇ 11,000 12,000. ಅದಕ್ಕೆ ಈಗ ನಿಜವಾಗ್ಲೂ ಬಹಳ ಸ್ವಾಭಿಮಾನದಿಂದ ಈಗ ಎಲ್ಲರೂ ಬಸ್ ಹತ್ಕೊಂಡು ಓಡಾಡ್ತಿದ್ದಾರೆ. ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಕನಸು. ಅದೇ ರೀತಿ 2,000 ರೂಪಾಯಿ ಒಳ್ಳೇದಾಗ್ತಿದ್ಯಾ? 1-2 ತಿಂಗಳು ಲೇಟ್ ಆಗ್ಬೋದಪ್ಪ, ಆದ್ರೆ ಈಗ ಒಳ್ಳೇದಾಗ್ತಿದ್ಯಾ ಇಲ್ವಾ? ಈಗ ನೋಡಿ, ನಾವು ಈ ಸೋಷಿಯಲ್ ಮೀಡಿಯಾನೇ ನಾವು ನೋಡ್ತಾ ಇದೀವಿ. ಕೆಲವರು ಮಹಿಳೆಯರು ಆ 2,000 ರೂಪಾಯಿನ ಕೂಡಾಕಿ ಸಣ್ಣ ಪುಟ್ಟ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ, ಅಲ್ಲೊಬ್ರು ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ಬೀದರ್ಗೆ ಹೋದಾಗ ನಾನು ಒಬ್ಬ ಮಹಿಳೆ ಕಣ್ಣೀರ್ ಹಾಕೊಂಡು ಹೇಳೋದು, ನನಗೆ ಹಾರ್ಟ್ ಆಪರೇಷನ್ ಆಯಿತು, ನಾನು ನನ್ನ ಮಗನೂ ಕೇಳಲಿಲ್ಲ, ಗಂಡನೂ ಕೇಳಲಿಲ್ಲ, ನನ್ನ ಗೃಹಲಕ್ಷ್ಮಿ ಹಣದಿಂದ ನಾನು ಆಪರೇಷನ್ ಮಾಡಿಸ್ಕೊಂಡೆ ಅಂತ ಸ್ವಾಭಿಮಾನದಿಂದ ಹೇಳಿದ್ರು. ಅದೇ ರೀತಿ ಅನ್ನಭಾಗ್ಯ ಇರ್ಬೋದು, ಯುವಕರಿಗೆ ಕೆಲಸ ಇರ್ಬೋದು, ಮತ್ತೆ ಅನೇಕ ಯೋಜನೆಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೀವಿ. ಈಗ 7 ಕೋಟಿ ಜನ ನಮ್ಮ ಕನ್ನಡಿಗರು ನಾವಿದ್ದೀವಿ, 3.5 ಕೋಟಿ ನಾವಿದೀವ ಮಹಿಳೆಯರು, ಹೌದಾ ಇಲ್ವಾ? ಆ 3.5 ಕೋಟಿನ ಯಾರು ನೋಡ್ಕೊಳ್ಳೋದು? ನಾವೇ, ಹೌದಾ ಇಲ್ವಾ? ಅದಕ್ಕೆ ನಮ್ಮ ಜನರಿಗೆ, ಕನ್ನಡಿಗರಿಗೆ, ವಿಶೇಷವಾಗಿ ಮುಂದಿನ ಪೀಳಿಗೆಗೆ ಒಳ್ಳೆದಾಗಬೇಕು ಅಂದ್ರೆ ಮಹಿಳೆಯರು ಕೈ ಬಲ ಪಡಿಸ್ಬೇಕು, ಸ್ವಾಭಿಮಾನದಿಂದ ಇರಬೇಕು ಅಂತ ಅದು ನಮ್ಮ ಸರ್ಕಾರದ, ನಮ್ಮ ಕಾಂಗ್ರೆಸ್ ಸರ್ಕಾರದ ಆಸೆ. ಅದೊಂದೇ ಅಲ್ಲ, ಅನೇಕ ಯೋಜನೆಗಳು ಎಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಇವತ್ತು ಕಾರ್ಯಕ್ರಮ ಏನು ಅಂದ್ರೆ ಇಷ್ಟು ಜನ, ಸಾವಿರಾರು ಜನ ಮಹಿಳೆಯರಿಗೆ ಅವರು ನನ್ನ ಸ್ವಂತ ಅಕ್ಕ ತಂಗಿ ತರ ಕರೆಸ್ಕೊಂಡು ಇವತ್ತು ಕುಡಿ ತುಂಬೋ, ಬಾಗಿನ ಕೊಡೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ತಾವೆಲ್ಲರೂ ಸಹ ಮುಂದೇನು ಅವ್ರಿಗೆ, ನಮ್ಮ ಇಕ್ಬಾಲ್ ಅಣ್ಣ ಅವ್ರಿಗೆ ಎಲ್ರಿಗೂ ನೀವು ಆಶೀರ್ವಾದ ಮುಂದೆ ಸಹ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.